ಹೇಳಿ ಕೇಳಿ ಕೊಡಗಿನ ಬಹುತೇಕ ಜನವಸತಿ ಪ್ರದೇಶಗಳು ಬೆಟ್ಟ ಗುಡ್ಡಗಳ ನಡುವೆ ಇವೆ. ಮಳೆಗಾಲದಲ್ಲಿ ಇಂತಹ ಪ್ರದೇಶಗಳ ಜನರು ಜೀವವನ್ನ ಕೈಯಲ್ಲೇ ಹಿಡಿದುಕೊಂಡು ಬದುಕಬೇಕಾದ ಅನಿವಾರ್ಯತೆ ಇದೆ. ಅದರಲ್ಲೂ ಮಡಿಕೇರಿ ನಗರದಲ್ಲಿ ಈ ಸಮಸ್ಯೆ ಕಾಮನ್ ಆಗಿದೆ. ಸದ್ಯ ಅಂತಹ ಆತಂಕದಲ್ಲಿರುವ ಕುಟುಂಬಗಳ ಬಾಳು ಹೇಳತೀರದ ಗೋಳಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆಗಾಲ ಬಂತೆಂದ್ರೆ ಕೊಡಗು ಒಂದಿಲ್ಲೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ತಗ್ಗು ಪ್ರದೇಶಗಳ ಜನ ಪ್ರವಾಹಕ್ಕೆ ತುತ್ತಾದ್ರೆ ಬೆಟ್ಟ ಗುಡ್ಡಗಳ ಇಕ್ಕೆಲಗಳ ಜನ ಭೂಕುಸಿತದ ಆತಂಕದಲ್ಲೇ ದಿನ ಕಳೆಯಬೇಕಾಗುತ್ತದೆ. ಅಂತಹ ಪ್ರದೇಶಗಳಲ್ಲಿ ಕೊಡಗಿನ ಜಿಲ್ಲಾ ಕೇಂದ್ರ ಮಡಿಕೇರಿ ಕೂಡ ಹೊರತಾಗಿಲ್ಲ. ಅದರಲ್ಲೂ ಮಡಿಕೇರಿಯ ಮಂಗಳಾದೇವಿ ನಗರದ ಪರಿಸ್ಥಿತಿ ನೋಡಿದ್ರೆ ಎದೆ ಜಲ್ಲೆನಿಸುತ್ತೆ. ಇದೇ ಕಾರಣಕ್ಕೆ 2018ರಲ್ಲಿ ಈ ಭಾಗದ ಹಲವು ಮನೆಗಳ ಜನರನ್ನ ಸ್ಥಳಾಂತರಿಸಿ ಸೇಫ್ ಪ್ಲೇಸ್ನಲ್ಲಿ ಪರ್ಯಾಯ ನಿವೇಶನಗಳನ್ನ ಕೊಡಲಾಗಿತ್ತು. ಆದರೆ ಇನ್ನೂ ಕೂಡ ಹಲವು ಕುಟುಂಬಗಳ ಸ್ಥಳಾಂತರ ಆಗಿಲ್ಲ. ಸದ್ಯ ಅಂತಹ 4 ಕುಟುಂಬಗಳಿಗೆ ಸದ್ಯ ಮಡಿಕೇರಿ ನಗರಸಭೆ ಸುರಕ್ಷಿತ ಸ್ಥಳಗಳಿಗೆ ಹೋಗುವಂತೆ ನೋಟಿಸ್ ಕೊಟ್ಟಿದೆ. ಸದ್ಯ ನೋಟಿಸ್ ಸ್ವೀಕರಿಸಿದ ಕುಟುಂಬಗಳು ಎಲ್ಲಿ ಹೋಗೋದು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಿವೆ. ಇದು ಮಂಗಳದೇವಿ ನಗರ ಅಂಗನವಾಡಿ ಹತ್ರ. ಇದು ನಾನು 25 ವರ್ಷದಿಂದ ಇಲ್ಲಿ ವಾಸ ಇದ್ದೀನಿ ಸರ್. ಲವಿ ಅಂತ ನನ್ನ ಹೆಸರು. 2018ರವರೆಗೂ ಏನು ತೊಂದರೆ ಇರಲಿಲ್ಲ. 2018 ಫ್ಲಡ್ ಆದಲ್ಲಿಂದ ಇಲ್ಲಿ ತುಂಬ ಬಾರಿ ಬರೆ ಜರುಗೋದು, ಮಣ್ಣು ಬೀಳೋದು ಎಲ್ಲ ಆಗ್ತಾ ಇದೆ ಸರ್. 2018ರಲ್ಲಿ 1ನೇ ಮೈಲಲ್ಲಿ ಬರೆ ಜರುಗಿದಾಗ ಇಲ್ಲಿ ಅಂಗಳದಲ್ಲೆಲ್ಲ ಬಿರುಕು ಬಿಟ್ಟು ಗೋಡೆ ಮನೆಯದು ಫ್ಲೋರಿಂಗ್ ಎಲ್ಲ ಬಿರುಕುಬಿಟ್ಟಿದೆ. ನಾವು ಆವಾಗಲೇ ತುಂಬ ಅಪ್ಲಿಕೇಶನ್ ಕೊಟ್ಟಿದ್ವಿ ಮನೆಗೆ. ಆಗ ಹೇಳಿದ್ರು ಮನೆ ಬಿದ್ದವರಿಗೆ ಮಾತ್ರ ಕೊಡೋದು, ಬರೀ ಮಣ್ಣು ಕುಸಿದಲ್ಲಿ ಅವರಿಗೆಲ್ಲ ಮನೆ ಕೊಡೋದಿಲ್ಲ ಅಂತ ಹೇಳಿದರು ಸರ್. ಅದಾದಮೇಲೆ ತುಂಬ ಎಲ್ಲಲ್ಲಿನೂ ನಾವು ತುಂಬ ಅಲ್ದಿದ್ದೀವಿ ಮನೆಗೋಸ್ಕರ. ಅಪ್ಲಿಕೇಶನ್ಸ್ ಎಲ್ಲ ಹಾಕಿ ನಾವು ಕೊಟ್ಟ ಅಪ್ಲಿಕೇಶನ್ ನೋಡಿದರೆ ಈ ಹೈಟಿಗಿರುತ್ತೆ ಸರ್. AC ಆಫೀಸು, DC ಆಫೀಸು, ಶಾಸಕರ ಹತ್ರ ಎಲ್ಲರ ಹತ್ರನೂ ಮನವಿ ಮಾಡಿದ್ದೀವಿ. ಇವಾಗ ಮೊನ್ನೆ 2ನೇ ತಾರೀಕಿಗೆ ಮನೆದು ಹಿಂಬದಿ ಸರ್, ನಾವು ನಡ್ಕೊಬರೋ ದಾರಿ ಅದು ದಾರಿ ಕುಸಿದುಬಿಟ್ಟು ಮಣ್ಣು ಬಿದ್ದು ಅಡುಗೆ ರೂಮ್ದು ಮುಕ್ಕಾಲು ಭಾಗಕ್ಕೆ ಗೋಡೆಯಲ್ಲಿ ನಿಂತಿದೆ. ಗೋಡೆಲ್ಲ ಬಿರುಕುಬಿಟ್ಟಿದೆ ಸರ್. ನಮಗೆ ನಾವು ಹೇಳೋದು ಶಾಸಕರು ಇವಾಗಾದರೂ ಇದರ ಕಡೆ ಗಮನ ಹರಿಸಿ ನಮಗೆ ಇಲ್ಲೊಂದು 4 ಮನೆ ಇದೆ ಸರ್, ನಮಗೆ ಒಂದು ಮನೆ ಕೊಡಿಸೋ ಒಂದು ವ್ಯವಸ್ಥೆ ಮಾಡಿ ಕೊಟ್ಟರೆ ಒಳ್ಳೆಯದು. ನೋಟಿಸ್ ಕೊಟ್ಟಿದ್ದಾರೆ, ಅಲ್ಲಿಗೆ ಕರೆದಿದ್ರು. ಅಲ್ಲಿ ಕರೆದಾಗ ಅಲ್ಲೇ ನೋಟಿಸ್ ಕೊಟ್ಟಿದ್ದಾರೆ, ಈ ಮನೆ ಈ ಕ್ಷಣಕ್ಕೆ ಖಾಲಿ ಮಾಡಬೇಕು, ನೀವು ಖಾಲಿ ಮಾಡದೆ ಹೋಗಿ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾವು ಜವಾಬ್ದಾರ ಆಗಲ್ಲ, ಮತ್ತು ನಮ್ಮಲ್ಲಿಂದ ನಿಮಗೆ ಯಾವ ಪರಿಹಾರನೂ ಕಲ್ಪಿಸಲ್ಲ ಅಂತ ಹೇಳಿ ಲೆಟರ್. ನಮಗೆ ಬೇರೆ ಮನೆಗೆ ಹೋಗಿ ಖಾಲಿ ಮಾಡಿ ಹೋಗಿ ಅಂತ ಹೇಳಿದ್ರೆ ಎಲ್ಲಿ ಹೋಗೋದು? ಕಾಳಜಿ ಕೇಂದ್ರಕ್ಕೆ ಬನ್ನಿ ಅಂತ ಕರೆದಿದ್ದಾರೆ. ಅದು ಬಿಟ್ಟು ನಮಗೆ ಬೇರೆ ಮನೆ ಕೊಟ್ಟು ನಾವು ಮನೆಗೆ ಹೋಗ್ತೀವಿ. ಕಾಳಜಿ ಕೇಂದ್ರಕ್ಕಿಂತ ಈ ಎಲ್ಲರೂ 2 ಮನೆ ಮಾಡ್ಕೊಂಡಿದ್ದಾರೆ ಸರ್. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಮನೆ ಕೊಡಿಸ್ಬೇಕು ಅಂತ ಶಾಸಕರಿಗೆ ಇದ್ರ ಮೇಲೆ ಭಾರಿ ಭಯ ಸರ್. ಇಲ್ಲಿ ಅಕಸ್ಮಾತ್ ಅಧಿಕಾರಿಗಳು ಬಂದುಬಿಟ್ಟು ಒಂದು 2 ದಿನ ಮಳೆ ಜೋರಿರೋದಿದ್ರೆ ಗೊತ್ತಾಗುತ್ತೆ ಸರ್. ಅನುಭವ ಭಾರಿ ಕಷ್ಟ. ರಾತ್ರಿ ಕರೆಂಟ್ ಹೋಗ್ಬಿಡ್ತದೆ, ಅಲ್ಲಿ ಬೀಳ್ತದೆ, ಇಲ್ಲಿ ಬೀಳ್ತದೆ. ಎಲ್ಲರೂ ಹೊರಗೆ ಬಂದ್ಕೊಂಡು ಟಾರ್ಚ್ ಹಾಕ್ಕೊಂಡು ಏನಾಯಿತು ಅಂತ ಕೇಳ್ಕೊಳ್ಳೋದಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಆಗಿದೆ ಸರ್ ನಮಗೆ. ಈಗೀಗ ಅದು 2-3 ವರ್ಷದಿಂದ ತುಂಬ ಮಣ್ಣು ಬೀಳೋದು. ಅಲ್ಲಿ ಹಿಂದೆ ಬನ್ನಿ ತೋರಿಸ್ತೀನಿ, ಡ್ರಮ್ ಎಲ್ಲ ಹೊಡೆದೋಗಿ ಹೇಳಿ ಸುಖಲ್ಲಿ ಏನು ಮಾಡೋದು? ಈಗ ನನ್ನ ಮಕ್ಕಳಿಗೂ ಆಕ್ಸಿಡೆಂಟ್ ಆಗಿಬಿಟ್ಟು ಒಬ್ಬಂದು ಕಾಲು ಫ್ರ್ಯಾಕ್ಚರ್ ಮೈಸೂರಲ್ಲಿದ್ದಾನೆ, ಇನ್ನೊಬ್ಬ ಇಲ್ಲಿ ಶುಂಠಿಕೊಪ್ಪದಲ್ಲಿ ಆಕ್ಸಿಡೆಂಟ್ ಆಗಿ ಅವನು ಶುಂಠಿಕೊಪ್ಪದಲ್ಲಿದ್ದಾನೆ, ಕೈ ಫ್ರ್ಯಾಕ್ಚರ್. ಈಗ ಎಲ್ಲ ಹಾರಿ ಹೋಗುಂಟು, ರಿಪೇರಿ ಮಾಡೋರಿಲ್ಲ ಸರ್. ಯಜಮಾನರಿಗೆ ಕ್ಯಾನ್ಸರ್ ಆಗಿ ಅವರು ಏನೂ ಇಲ್ಲ, ಅಷ್ಟು ಪೇಷಂಟ್ ಆಗಿಬಿಟ್ಟಿದ್ದಾರೆ. ಅವರು ಲಾಸ್ಟ್ ಟೈಮಿಗಾದರೂ ಒಂದು ಚೂರು ಮನೆ ಮಾಡಿ ಕೊಡಿ ಅಂತ ಬೇಷ್. ಮನೆಯೇ ಬೇಕು ಸರ್ ನಮಗೆ. ಮನೆಗೆ ಕೊಟ್ಟರೆ ಹೋಗ್ಬಿಡ್ತೀವಿ. ಎಲ್ಲರಿರುವಾಗ ಯಜಮಾನರು ಅಂತ ಹೇಳೋದು ಒಂದು ಗಟ್ಟಿ ಇರುವಾಗ ನಮಗೂ ಹೆದರಿಕೆ ಇರಲಿಲ್ಲ. ಈಗ ಎಲ್ಲ ಆಚೆ ಈಚೆ ಕಳಿಸಿಬಿಟ್ಟು ಈಗ ನಾವೇ ಇರುವಾಗ ಕಷ್ಟ ಸರ್, ಭಾರಿ ಕಷ್ಟ. 2018ರಲ್ಲಿ ಆತಂಕ ಇಲ್ಲ ಅಂತ ಹೇಳಿ ಪರ್ಯಾಯ ಮನೆ ಕಲ್ಪಿಸುವ ಲಿಸ್ಟ್ನಲ್ಲಿ ಹೆಸರಿದ್ದರೂ ಮಂಗಳದೇವಿ ನಗರದ 4 ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿರಲಿಲ್ಲ. ಆದರೆ ಈ ಬಾರಿಯ ಮಳೆಗೆ ಲವ್ವಿ, ಖಲೀಲ್, ಕುಸುಮ ಮತ್ತು ಸುಲೋಚನಾ ಅವರ ಮನೆಗಳು ಕುಸಿಯುವ ಆತಂಕದಲ್ಲಿವೆ. ಹೀಗಾಗಿ ನಗರಸಭೆ ನೋಟಿಸ್ ಕೊಟ್ಟಿದೆ, ಆದರೆ ಪರ್ಯಾಯ ಮನೆ ಮಾತ್ರ ನೀಡಿಲ್ಲ. 2018ರಲ್ಲೇ ನಾವು ಪರ್ಯಾಯ ಮನೆ ಕೊಡಿ ಅಂತ ಕೇಳಿದ್ವಿ. ಆಗ ಸ್ಪಂದಿಸದೆ ಈಗ ಸುರಕ್ಷಿತ ಸ್ಥಳಕ್ಕೆ ಹೋಗಿ ಅಂತಿದ್ದಾರೆ. ನಾವು ಎಲ್ಲಿಗೆ ಹೋಗೋದು ಅಂತ ಕುಟುಂಬಗಳು ಆಕ್ರೋಶ ವ್ಯಕ್ತಪಡಿಸುತ್ತಿವೆ. ಇನ್ನು ಈ ಬಗ್ಗೆ ನಗರಸಭೆ ಪೌರಾಯುಕ್ತರನ್ನ ಕೇಳಿದ್ರೆ 4 ಮನೆಗಳು ಕುಸಿಯುವ ಆತಂಕದಲ್ಲಿವೆ ಅಂತ ರಿಪೋರ್ಟ್ ಕೊಟ್ಟಿದ್ದೇವೆ, ಮನೆ ಮಂಜೂರಾದರೆ ಕೊಡಲಾಗುತ್ತದೆ ಅಂತಿದ್ದಾರೆ. ಅದನ್ನ ನಾವು ಏಪ್ರಿಲ್ ಲಾಸ್ಟ್ ಮೇ ತಿಂಗಳಿಂದ ನೋಟಿಸ್ ಕೊಡಕ್ಕೆ ಮಾಡಿದ್ವಿ. ಅದೇ ರೀತಿ ಇದೊಂದು 3-4 ಮನೆ ಮಂಗಳದೇವಿ ನಗರದಲ್ಲಿ. ಈ ಮಂಗಳದೇವಿ ನಗರಕ್ಕೆ ಲಾಸ್ಟ್ ಟೈಮ್ ನಾವು ಎಚ್ಚರಿಕೆ ಕೊಟ್ಟಿದ್ದು. ಇವತ್ತು 2018ರಲ್ಲಿ ಸ್ವಲ್ಪ
ಜೋರು ಮಳೆ ಬಂದಾಗ ಸ್ವಲ್ಪ ಅಲ್ಲಿ ಪಕ್ಕದಲ್ಲಿ ಮನೆ ಮುಂದುಗಡೆ ಹಿಂದುಗಡೆ ಸ್ವಲ್ಪ ಬರೆ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಅವರು ನಮಗೆ ಬದಲಿ ವ್ಯವಸ್ಥೆ ಮಾಡಿಕೊಡ್ಬೇಕು, ಮನೆಯ ಹಾನಿಯಾಗಿದೆ ಅಂತೇಳಿ ಕೇಳ್ಕೊಂಡಾಗ ನಾವು 16/2/2019 ಬದಲಿ ಮನೆಗೆ ಅವರಿಗೆ ನಾವು ಪುಟಾಪ್ ಮಾಡಿ ಕಳಿಸಿದ್ರು. ಸೊ ಅಲ್ಲಿ ಒಟ್ಟು 4 ಮನೆಗಳು ಇದೇ ಪರಿಸ್ಥಿತಿಯಲ್ಲಿ ಕಂಡುಬಂತು. ಒಂದು ಖಲೀಲ್ ಅಂತ ಹೇಳೋ ಮನೆ, ಒಂದು ಲವಿ KF, ಒಂದು ಸುಲೋಚನಾ, ಹಾಗೆ ಇನ್ನೊಂದು ಕುಸುಮ ಅಂತ ಹೇಳೋರು. ಅವ್ರು 4 ಜನರದ್ದು ಮನೆಗೆ ಕಳಿಸಿದ್ದು. ಅಲ್ಲಿ ಪರಿಶೀಲನೆ ಮಾಡಿದಾಗ ಮನೆಗೆ ಯಾವುದು ಡ್ಯಾಮೇಜ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಆ ಸನ್ನೆಯಲ್ಲಿ ಕೊಡಲಿಲ್ಲ. ಮತ್ತು ಇವಾಗ ಮೊನ್ನೆ ಚಾನಲ್ನೆಲ್ಲ ಬಂತು, ಮತ್ತೆ ನಾವು ಹೋಗಿ ಪರಿಶೀಲನೆ ಮಾಡಿದ್ದು. ಕಳೆದ ವಾರದಲ್ಲಿ ಆ ಮನೆ ಹಿಂದ್ಗಡೆ ಸ್ವಲ್ಪ ಬರೆ ಬಿದ್ದಿತ್ತು. ಆಗ ನಮ್ಮವ್ರನ್ನ ಕಳಿಸ್ಬಿಟ್ಟು ಅದಕ್ಕೆ ಪ್ಲಾಸ್ಟಿಕ್ ಎಲ್ಲ ಹಾಕ್ಕೊಟ್ಟು ಇನ್ನು ಮುಂದೆ ಜಾಸ್ತಿ ಡ್ಯಾಮೇಜ್ ಆಗೋದು ಬೇಡದ ಅಂತೇಳಿ ಪ್ಲಾಸ್ಟಿಕ್ ಎಲ್ಲ ಹಾಕಿ ಕೊಟ್ಟಿದ್ದೀವಿ ಇಲ್ಲಿ. ಈಗ ಮತ್ತೇನು ಈ ಪ್ರಕರಣ ಬಂದ ಮೇಲೆ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರನ್ನು ಕರೆಸಿ ಅವ್ರದ್ದು ಡಾಕ್ಯುಮೆಂಟಲ್ಲಿ ತಗೊಂಡು ಅವರಿಗೆ ಹಿಂದೆ ಸಾಗುವಳಿ ಚೀಟಿಲಿ ಒಂದು 2 ಮನೆಗೆ ಹಕ್ಕುಪತ್ರ ಸಿಕ್ಕಿದೆ, ಇನ್ನು 2 ಮನೆಗೆ ಇಲ್ಲ. ಅದರಲ್ಲಿ ಅವ್ರದ್ದು ಈಗ ಸಾಗುವಳಿ ಚೀಟಿ ಪ್ರಕಾರ ನಮಗೆ ಖಾತೆ ಮಾಡಲಿಕ್ಕೆ ಕೊಟ್ಟಿದ್ರು, ಅದು ನಾವು ಈ ಖಾತೆ ಮಾಡಿದ್ದೀವಿ. ಅದ್ರ ಪ್ರಕಾರ ಡಾಕ್ಯುಮೆಂಟು ಈ ಸಿಚುವೇಶನ್ ಎಲ್ಲ ನೋಡಿಬಿಟ್ಟು ಮಾನ್ಯ ತಹಶೀಲ್ದಾರ್ ಮುಖಾಂತರ ನಾವು ಪರಿಹಾರಕ್ಕೆ ಲೆಟ್ರು ಬರೆದಿದ್ವಿ. 4 ಜನರು ಫುಲ್ ಕಟ್ತನ ತಹಶೀಲ್ದಾರ್ಗೆ ಕಳಿಸಿದ್ವಿ. ಹಾಗೆ ಅವರಿಗೆ ಬಂದಾಗ ನೆನೆ ನಾವು ಮಕ್ಕಳಿಗಾಗಿ ಹೇಳಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ. ಅಲ್ಲಿ ಡೇಂಜರಸ್ ಇರೋದ್ರಿಂದ ಆ ಸ್ಥಳದಿಂದ ಪಕ್ಕಕ್ಕೆ ಹೋಗಿ ಅಂತ. ಈಗೇನು ಲವಿ ಅಂತ ಹೇಳೋರ ಮನೆ ಇದೆ, ಅವ್ರ ಪಕ್ಕದಲ್ಲಿ ಅವ್ರ ಅಮ್ಮನ ಮನೆ, ಅದು ಸೇಫ್ ಆಗಿದೆ. ಅವರಲ್ಲಿ ಹೋಗಿ ಅಂದರೆ ಅವರು ಹೋಗ್ಲಿಕ್ಕೆ ನಿರಾಕರಿಸ್ತಿದ್ದಾರೆ. ನಮಗೆ ಬದಲಿ ಮನೆ ಮಾಡಿ ಅಲ್ಲಿ ನಾವು ಇಲ್ಲೇ ಇರ್ತೀವಿ ಅಂತೇಳಿ. ನೆನ್ನೆ ನಮ್ಮ ಎಡಬಲ್ಲಿ ಅವರು ಹೋಗಿದ್ದಾರೆ, ಮತ್ತು ಮಳೆ ಪರಿಹಾರಕ್ಕೆ ಕೊಡಲಿಕ್ಕೆ ಅವರು ಹೋಗಿದ್ದಾರೆ. ನಮ್ಮ ಆರು ಹೋಗಿದ್ದಾರೆ, ನಾನು ಮಾತಾಡಿದ್ದೀನಿ, ನಾನು ಸ್ಪಾಟ್ ನೋಡಿದ್ದೀನಿ. ಈಗ ಅದು ಮುಂದಕ್ಕೆ ಆದಷ್ಟು ಬೇಗ ಅವರಿಗೆ ಏನು ಡ್ಯಾಮೇಜ್ ಆಗ್ತಿದೆ ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲ ಮುನ್ನೆಚ್ಚರಿಕೆ ತಗೊಳ್ತೀವಿ. ಒಟ್ಟಿನಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ಹಾಗೆ ಮುಂಜಾಗ್ರತೆಯಾಗಿ ಕುಟುಂಬಗಳನ್ನ ಸ್ಥಳಾಂತರಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸೋದ್ರಲ್ಲಿ ವಿಫಲವಾಗಿರುವ ಕೊಡಗು ಜಿಲ್ಲಾಡಳಿತ ಏಕಾಏಕಿ ನೋಟಿಸ್ ಕೊಟ್ಟಿರೋದು 4 ಕುಟುಂಬಗಳ ಆತಂಕಕ್ಕೆ ಕಾರಣವಾಗಿದೆ. ಸದ್ಯ ಆತಂಕದಲ್ಲಿ ದಿನದೊಳಕ್ಕೆ ಆಗ್ತಾ ಇಲ್ಲ. ನಮಗೆ ಸುರಕ್ಷಿತ ಸ್ಥಳಗಳಲ್ಲಿ ಸೂರು ಕೊಡಿ ಅಂತ ಕುಟುಂಬಗಳು ಆಗ್ರಹಿಸುತ್ತಿದ್ದು, ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ಇವರಿಗೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲುಮನೆ, ಕೊಡಗು ಚಾನಲ್, ಮಡಿಕೇರಿ.